ವೀಕ್ಷಕರೇ ನಮಸ್ಕಾರ. ನೋಡಿ, ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಾಯಿತು. ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಜಯ ಗಳಿಸಿ ಆಯಿತು. ಇನ್ನೇನಿದ್ರೂ ಕೂಡ ಕಾಂಗ್ರೆಸ್ 20ನೇ ತಾರೀಕು 3 ವರ್ಷ ಪೂರೈಸ್ತಾ ಇದೆ. ಮೇ 20ನೇ ತಾರೀಕು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ. ಹಾಗಾಗಿ ಸಾಧನಾ ಸಮಾವೇಶವನ್ನು ಕೂಡ ಮಾಡಲಾಗಿದೆ. ಈ ಸಾಧನಾ ಸಮಾವೇಶದ ಉದ್ದೇಶ ಏನು? ಈ ಸಮಾವೇಶದಲ್ಲಿ ಯಾರೆಲ್ಲ ನಾಯಕರುಗಳು ಹೈಲೈಟ್ ಆಗ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವರ ಬಣದವರ ಅಥವಾ DCM DK ಶಿವಕುಮಾರ್ ಅವರ ಬಣದವರ? ನೋಡಿ, ಬೈ ಎಲೆಕ್ಷನ್ ಬಾಗಲಕೋಟೆ, ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ಎಷ್ಟೇ ಟಫ್ ಫೈಟ್ ಕೊಟ್ಟರೂ ಕೂಡ ಬಹಳ ಪ್ರಯಾಸದ ಗೆಲುವು ಸಮರ್ಥವರಿಗೆ. ಬಟ್ ಒಂದು ಹೋಟೆಲ್ ಗೆದ್ದರೂ ಗೆಲುವಂಗೇನೆ, ಒಂದು ಹೋಟೆಲ್ ಸೋತ್ರೂ ಸೋಲೇನೆ. ಬಟ್ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಅಟ್ಯಾಕ್ ಮಾಡಿದ್ರು, ಏನೇ ಇದ್ರೂ ಕೂಡ ತನ್ನದೇ ಹವಾ, ಗ್ಯಾರಂಟಿಗಳು ಕೈ ಹಿಡಿಯುತ್ತೆ. ಸಿದ್ದರಾಮಯ್ಯನವರ ವರ್ಚಸ್ಸು, ಅವರು ಸುಮಾರು 7 ದಿನಗಳ ಕಾಲ ಬಾಗಲಕೋಟೆಯಲ್ಲೇ ಇದ್ದಿದ್ದು, ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿಯಾಗಿ ಜಯವನ್ನು ಗಳಿಸ್ತಾರೆ. ಇನ್ನು ನೋಡಿ, ಕಳೆದ ಕೆಲ ದಿನಗಳಿಂದ, ತಿಂಗಳುಗಳಿಂದ ಸಾಕಷ್ಟು ಕೇಳಿಬರ್ತಾ ಇದ್ದಂತಹ ವಿಚಾರ ಕುರ್ಚಿ ಬದಲಾವಣೆಯ ವಿಚಾರ, ಸಂಪುಟ ಪುನರ್ರಚನೆ, ಅದರ ಜೊತೆಗೆ ಸಂಪುಟ ವಿಸರ್ಜನೆ. ಇಷ್ಟು ವಿಚಾರಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗಿತ್ತು. ಒಂದು ಕಡೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ಕೆಲ ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಯಾವುದೇ ರೀತಿಯ ಮಾತುಕತೆಗಳಾಗಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲಾಗತ್ತೆ. ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿ ಅವರು. ಸೊ ಅವ್ರು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿ, ಈ CM ಕುರ್ಚಿ ಬದಲಾವಣೆ ವಿಚಾರ ಏನಿದೆ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಬಟ್ ಆದರೂ ಕೂಡ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರೇ ಸ್ವತಃ CM ಬದಲಾವಣೆ ವಿಚಾರದ ಬಗ್ಗೆ ಮಾತನಾಡಿದ್ರು ಅಂದರೆ ಅದು ಮೇಲಿಂದನೇ ಬಂದಿರೋ ಸಂದೇಶ ಅಂತಾನೆ ಅಂದ್ಕೋಬೇಕು. ಅದರಲ್ಲೂ ಬೇರೆ ಯಾರೆಲ್ಲ ಬೇರೆಯವರು ರಾಜ್ಯದ ಬೇರೆ ನಾಯಕರು ಹೇಳಿಕೆ ಕೊಟ್ಟರೂ ಕೂಡ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷಗಳ CM, ಯಾರು ಕೂಡ ಅವರವರ ಹೇಳಿಕೆಗಳಿಗೆ ಸೊಪ್ಪು ಹಾಕಿರಲಿಲ್ಲ. ಆದರೆ AICC ಅಧ್ಯಕ್ಷರೇ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ಎಂದಾಗ ಸ್ವಲ್ಪ ಸೀರಿಯಸ್ ಆಗಿ ತಗೋತಾರೆ. ನೋಡಿ, ಇಲ್ಲಿ ನಾವು ಮಾತನಾಡ್ತಾ ಇರೋದು ಮೇ 20ನೇ ತಾರೀಕು ಆಗ್ತಾ ಇರುವಂತಹ ಸಮಾವೇಶದ ಬಗ್ಗೆ. ಆ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಹಾದಿಯಾಗಿ ಸಿದ್ದರಾಮಯ್ಯ ಬಣದ ನಾಯಕರುಗಳು, ಶಾಸಕರುಗಳು, ಸಚಿವರುಗಳು ಸಿದ್ದರಾಮಯ್ಯನವರ ಆಡಳಿತ ನೋಡಿ ಹೇಗಿದೆ, 3 ವರ್ಷಗಳ ಕಾಲ ಬಹಳ ಚೆನ್ನಾಗಿ ರಾಜ್ಯದಲ್ಲಿ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಉದಾಹರಣೆ ಬೈ ಎಲೆಕ್ಷನ್. ಎಷ್ಟೇ ತೊಡಕುಗಳು ಬಂದರೂ ಕೂಡ, ಏನೇ ಮಾತುಗಳು ಕೇಳಿಬಂದರೂ ಕೂಡ ಕೊನೆಗೆ ಒಗ್ಗಟ್ಟಿನ ಪ್ರದರ್ಶನ ಆಗುತ್ತೆ. 2ಕ್ಕೆ 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸುತ್ತೆ. ಅಂದರೆ 20ನೇ ತಾರೀಕು, ಮೇ 20ನೇ ತಾರೀಕು ಸಾಧನಾ ಸಮಾವೇಶ ತುಮಕೂರಲ್ಲಿ. ಇದರ ಸಂಪೂರ್ಣ ಹೊಣೆ ಹೊತ್ತಿರೋದು ಯಾರು? ಗೃಹ ಸಚಿವರಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಸಂಪೂರ್ಣ ಕಾರ್ಯಕ್ರಮದ ಸಂಪೂರ್ಣ ಹೊಣೆ ಹೊತ್ತಿದ್ದಾರೆ. ಅವರ ಹೆಗಲಿಗೆ ಸಂಪೂರ್ಣ ಜವಾಬ್ದಾರಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು. ತುಮಕೂರಲ್ಲೇ ನಡೀತಾ ಇರೋದು ಮೇ 20ನೇ ತಾರೀಕಿನ ಸಾಧನಾ ಸಮಾವೇಶ. 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅಂದರೆ ಈ ಸಮಾವೇಶದ ಮುಖಾಂತರ ಮತ್ತೆ DCM DK ಶಿವಕುಮಾರ್ ಅವರಿಗೆ ಡಿಚ್ಚಿ ಕೊಡ್ತಾ ಇದ್ದಾರಾ CM ಸಿದ್ದರಾಮಯ್ಯ ಅವರು ಅನ್ನುವ ಪ್ರಶ್ನೆಗಳು ಕೂಡ ಮೂಡುತ್ತೆ. ಯಾಕಂದರೆ DK ಶಿವಕುಮಾರ್ ಅವರು ಶತಾಯಗತಾಯ ನಾನು ಈ ಟರ್ಮಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅದು ರಾಜ್ಯದ ಜನರಿಗೂ ಕೂಡ ಗೊತ್ತು. ಡೆಲ್ಲಿಯ ಅಂಗಳಕ್ಕೆ ಹೋಗೂ ಕೂಡ ಕದ ತಟ್ಟು ಬರ್ತಾರೆ. ಕೊನೆಗೆ ಈಗ ಫೈನಲ್ ಆಗಿ ಉಳಿದಿರೋದು ಒಂದೇ, ಏನು ಹೇಳಬೇಕು ಎಲ್ಲವನ್ನ ಕೂಡ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿ ಆಗೋಗಿದೆ. ಬಟ್ ಫೈನಲ್ ಆಗಿ ಉಳಿದಿರೋದು ಒಂದೇ, ಏನಪ್ಪ ಅಂತ ಹೇಳಿದ್ರೆ, ನಮ್ಮಿಬ್ಬರನ್ನು ಕೂರಿಸಿ ಮಾತಾಡಬೇಕು ನೀವು. CM ಸಿದ್ದರಾಮಯ್ಯ ಅವರು ನನ್ನನ್ನು ಕೂರಿಸಿ ಮಾತಾಡಿ ಒಂದು ಡಿಸಿಷನ್ ತಗೊಳ್ಳಿ. ಯಾಕಂದರೆ ಸರ್ಕಾರ ರಚನೆ ಮಾಡೋ ಟೈಮಲ್ಲೂ ನಾವಿಬ್ಬರೇ ಇದ್ವಿ, ನೀವು 2.5 ವರ್ಷ ಮಾಡಿ ಅಂತ ಹೇಳಿದ್ರಿ.
2:15 ಹೋಗಿ 2:45 20ನೇ ತಾರೀಕು ಬಂದರೆ 3 ವರ್ಷನೇ ಕಂಪ್ಲೀಟ್ ಆಗುತ್ತೆ. ಇನ್ನಿರೋದು 2 ವರ್ಷ. ಅದೆಲ್ಲ ಗೊತ್ತಿಲ್ಲ, ನನ್ನನ್ನು ಈ ಟರ್ಮಲ್ಲೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ DCM DK ಶಿವಕುಮಾರ್ ಅವರು. ಬಟ್ ಶತಾಯಗತಾಯ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನದ ಮುಖಾಂತರ ತನ್ನ ಬಲ ಎಷ್ಟಿದೆ ಆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು CM ಸಿದ್ದರಾಮಯ್ಯ ಅವರು. ಹಾಗಾಗಿ 20ನೇ ತಾರೀಕು ಸಾಧನಾ ಸಮಾವೇಶದ ಮುಖಾಂತರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ನಾನು ಆಗಲೇ ಹೇಳಿದೆ, ಇದರ ಸಂಪೂರ್ಣ ಹೊಣೆಯನ್ನು ಹೊತ್ತಿರೋದು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು. ಇಲ್ಲಿ ಪರಮೇಶ್ವರ್ ಅವ್ರನ್ನ ಯಾಕೆ ಬಹಳ ಮುಂದೆ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರಿಗೆ ಯಾಕೋ ಬಿಲ್ಕುಲ್ ಕುರ್ಚಿ ಬಿಡೋಕೆ ಇಷ್ಟ ಇಲ್ಲ. ಕುರ್ಚಿ ಬಿಡುವಂತಹ ಸಂದರ್ಭ ಬಂದರೆ ಅದು ಕಾಂಗ್ರೆಸ್ ಹೈಕಮಾಂಡ್ನಿಂದ ಹೇಳಿದ ಮೇಲೆ ಬಿಡಲೇಬೇಕು. ಅದನ್ನು ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಸೊ ಕುರ್ಚಿ ಬಿಡುವಂತಹ ಪ್ರಮೇಯ ಬಂದರೆ, ಅಂತಹ ಸಂದರ್ಭ ಬಂದರೆ ನನ್ನ ನಂತರದ ಪರ್ಯಾಯ ನಾಯಕ ಯಾರು ಅನ್ನೋ ವಿಚಾರ ಹೈಕಮಾಂಡ್ನ ಮುಂದೆ ಬಂತು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರನ್ನ ಬಿಟ್ಟು ಹೇಳ್ತಾ ಹೋಗೋದಾದ್ರೆ ಡಾಕ್ಟರ್ G ಪರಮೇಶ್ವರ್ ಅವ್ರನ್ನ ಹೇಳಬಹುದು. ಯಾಕಂದ್ರೆ ದಲಿತ CM ಅನ್ನುವ ಕೂಗು ಕೂಡ ರಾಜ್ಯದಲ್ಲಿ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ನಂತರದ ಪರ್ಯಾಯ ನಾಯಕ ಯಾರು ಅಂತ ಹೇಳಿದ್ರೆ ಪರಮೇಶ್ವರ್ ಅವರ ಹೆಸರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಾಕಷ್ಟು ಒಲವನ್ನು ಹೊಂದಿದ್ದಾರೆ ಮುಖ್ಯಮಂತ್ರಿ ಆಗೋ ಬಗ್ಗೆ. ಅವರು ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟರು. ಬಟ್ ಅದನ್ನು ಬಿಟ್ಟು ಸಿದ್ದರಾಮಯ್ಯ ಅವರು ಯಾರ ಕಡೆಗೆ ಒಲವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದು ಪರಮೇಶ್ವರ್ ಅವರು. ಸೊ ಹಾಗಾಗಿ ಈಗ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರ ನಂತರದ CM ಯಾರಾದರೂ ಆಗ್ತಾರೆ ಅಂತ ಹೇಳಿದ್ರೆ DK ಅವರನ್ನ ಬಿಟ್ಟರೆ ಅದು ಪರಮೇಶ್ವರ್ ಅಂತ ಹೇಳಿ. ಸೊ ಹಾಗಾಗಿ ಕಾದು ನೋಡೋಣ. 20ನೇ ತಾರೀಕು ದೊಡ್ಡ ಮಟ್ಟದ ಸಮಾವೇಶಕ್ಕೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಸಂಪೂರ್ಣ ಜವಾಬ್ದಾರಿಯನ್ನು ಪರಮೇಶ್ವರ್ ಅವರು ವಹಿಸಿಕೊಂಡಿದ್ದಾರೆ. ಈ ಸಮಾವೇಶದ ಮುಖಾಂತರ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಏನಾಗಬಹುದು 20ನೇ ತಾರೀಕಿನ ನಂತರ ಬೆಳವಣಿಗೆ ಕಾದು ನೋಡಬೇಕಾಗತ್ತೆ. ಧನ್ಯವಾದ.